ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಉಂಡೆ ಮಾಡ್ತಾ ಇದ್ದೀನಿ. ಎನರ್ಜಿ ಉಂಡೆ ಅಂತ ಆದರೂ ಹೇಳ್ಬೋದು ಇದಕ್ಕೆ. ಇವಾಗ ಏನಾರ ತೊಗೊಂಡಿದ್ದೇನೆ ನೋಡಿ, ಎಳ್ಳು ತೊಗೊಂಡಿದ್ದೇನೆ 1 ಕಪ್ಪು. ಮತ್ತು ಈ ಕಪ್ಪಲ್ಲಿ ನೋಡಿ, ಈ ಕಪ್ಪಲ್ಲಿ 1 ಕಪ್ಪು ಎಳ್ಳು ತೊಗೊಂಡಿದ್ದೇನೆ. ಮತ್ತು ಒಂದು 10ರಿಂದ 12 ಬಾದಾಮ್ ತೊಗೊಂಡಿದ್ದೇನೆ. ಮತ್ತು ಒಂದು 3/4 ಕಪ್ಪು ಈ ಕಡಲೆ ಬೀಜ ತಗೊಂಡಿದ್ದೇನೆ. ಮತ್ತು ಇದರಲ್ಲಿ 1.5 ಕಪ್ಪು ಬೆಲ್ಲ ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಉಂಡೆ ಮಾಡೋಣ ಅಂತ. ಎನರ್ಜಿ ಉಂಡೆ ಅಂತಾದರೂ ಕರಿಬೋದು ಅದಕ್ಕೆ. ಏಕೆಂದರೆ ಇದರಲ್ಲಿ ಎಷ್ಟು ಐರನ್ ಇರುತ್ತೆ ನೋಡಿ, ಕ್ಯಾಲ್ಸಿಯಂ ಐರನ್ಗೆಲ್ಲ ನಮಗಿದು ತುಂಬ ಒಳ್ಳೆಯದು ಎಳ್ಳು. ಇದರಲ್ಲಿ ಕೂಡ ಹಾಗೆ ವಿಟಮಿನ್ ಬಿ ಇರುತ್ತೆ, ವಿಟಮಿನ್ ಇ ಇರುತ್ತೆ, ಮತ್ತು ಪ್ರೋಟೀನ್ ಎಲ್ಲ ಇರುತ್ತೆ. ಇದು ಬಡವರ ಬಾದಾಮ್ ಅಂತ ಕೂಡ ಕರೀತಾರೆ, ಅಷ್ಟು ಒಳ್ಳೇದಿದು. ಅದರಿಂದ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಒಂದು ಉಂಡೆ ಮಾಡ್ತಾ ಇದ್ದೀನಿ. ಇದು ನಮಗೆ ಕೈ ಕಾಲೆಲ್ಲ ನೋವಿದ್ರೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದರಲ್ಲಿ ಐರನ್ ಇರುತ್ತೆ. ಅನಿಮಿಕ್ ಇದ್ದವ್ರಿಗೆಲ್ಲ ಕೂಡ ತುಂಬ ಒಳ್ಳೆಯದಾಗುತ್ತೆ, ಕ್ಯಾಲ್ಸಿಯಂ ಇರುತ್ತಲ್ವ. ಅದರಿಂದ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಹುರ್ಕೊಳ್ಬೇಕು. ಇವಾಗ ಮೊದಲು ನಾನು ಕಡಲೆ ಬೀಜ ಹಾಕಿ ನಾನು ಹುರ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದ್ರ ಮೇಲೆ ಅದು ಸಿಪ್ಪೆ ಇದೆಯಲ್ಲ, ಅದು ಹೋಗಬೇಕು. ಅದರಿಂದ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಇನ್ನೊಂದು ಇದರಲ್ಲಿ ವಿಶೇಷ ಏನಂದರೆ ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಡ, ನೀವು ಹಾಗೆ ಮಾಡ್ಬೋದು. ಸ್ವಲ್ಪ ಕೂಡ ನಾನು ಆಯಿಲು ಮುಟ್ಸಲ್ಲ, ತುಪ್ಪ ಕೂಡ ಮುಟ್ಸಲ್ಲ, ಬರೀ ಹಾಗೆ ಮಾಡ್ತೀನಿ. ಇದು ಡಯಟ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವೀಟ್ ತಿನ್ನಬಾರ್ದು, ದಪ್ಪ ಆಗ್ತಾರೆ ಹಾಗೆಲ್ಲ ಇರುತ್ತಲ್ಲ, ಡಯಟ್ ಕಾನ್ಷಿಯಸ್ ಅವ್ರು ಕೂಡ ತಿನ್ಬೋದು. ಇದರಲ್ಲಿ ಆಯಿಲ್ ಇಲ್ಲ, ಸಕ್ಕರೆ ಇಲ್ಲ, ಏನಿಲ್ಲ, ತುಂಬ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಂಡು ಆದಮೇಲೆ ಅದು ತಣ್ಣಗಾದ್ಮೇಲೆ ಅದರ ಸಿಪ್ಪೆ ತೆಗಿಬೇಕು. ನೋಡಿ ಇವಾಗ ಇದು ಆಯಿತು. ಈಗ ಹುರ್ಕೊಳ್ಬೇಕಿದು. ಹೀಗೆ ಹುರ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಇದು ಸಿಪ್ಪೆ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ ಇದು. ಇವಾಗ ನೋಡಿ ಅದು ಹುರ್ಕೊಂಡಾಯಿತು ಕಡಲೆ ಬೀಜ. ಇವಾಗ ಎಳ್ಳು ಹಾಕ್ತಾ ಇದ್ದೀನಿ. ಇದು ಎಳ್ಳು ಕೂಡ ತುಂಬ ಒಳ್ಳೆಯದು ನಮಗೆ, ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಸಣ್ಣದರಲ್ಲಿ ನನ್ನ ಮಗಳಿಗೆ ಕ್ಯಾಲ್ಸಿಯಮ್ಮು ಐರನ್ ಎಲ್ಲ ಡಿಫಿಷಿಯನ್ಸಿ ಇತ್ತು ಅಂತ, ತುಂಬ ಅನಿಮಿಕ್ ಆಗಿದ್ಲು. ಆಗ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ನೀವೇನು ಮದ್ದು ಎಲ್ಲ ಕೊಡೋದು ಬೇಡ, ಮದ್ದೆಲ್ಲ ಬೇಡ ಏಜಲ್ಲಿ, ಚಿಕ್ಕ ಏಜಲ್ಲಿ. ನೀವು ದಿನಾ ಒಂದು ಕಡಲೆ ಬೀಜ ಮತ್ತು ಈ ಎಳ್ಳಿದಾಕಿ ಒಂದು ಉಂಡೆ ಮಾಡಿ ಕೊಡಿ ಅವಳಿಗೆ, ದಿವಸ ಒಂದೊಂದು ಉಂಡೆ ಕೊಡಿ, ಅದರಲ್ಲೇ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ನಾನು ಮಾಡಿಕೊಡ್ತಿದ್ದೆ. ಆಮೇಲೆ ಕ್ರಮೇಣ ಒಳಗೆ ಅನಿಮಿಕ್ ಎಲ್ಲ ಹೊರಟೋಯ್ತು. ಅಷ್ಟು ಒಳ್ಳೇದಿದೆ ಎಳ್ಳು. ಯಾಕೆಂದರೆ ಅದರಲ್ಲಿ ನಮಗೆ ಕಬ್ಬಿನಾಂಶ ಜಾಸ್ತಿ ಇರುತ್ತೆ ಎಳ್ಳಲ್ಲಿ. ಅದರಿಂದ ದಿನ ಒಂದು ಉಂಡೆ ತಿಂದರೆ ಹೇಳ್ತಾರಲ್ವ, ದಿನಕ್ಕೊಂದು ಉಂಡೆ ಆರೋಗ್ಯ ಅಂತ. ಹಾಗೆ ದಿನ ಒಂದೊಂದು ಉಂಡೆ ತಿಂದ್ಕೊಂಡು ಬಂದರೆ ನಿಮಗೆ ಕಾಲು ನೋವು ಎಲ್ಲ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಅನಿಮಿಕ್ ಕೂಡ ಇರೋಲ್ಲ, ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಇವಾಗ ಇದನ್ನು ಹುರ್ಕೊಳ್ಬೇಕು. ಇದನ್ನು ಹೇಗೆ ಗೊತ್ತಾಗುತ್ತೆ ಆಗಿದೆ ಅಂದರೆ, ಅದು ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ನಿಮಗೆ ಹೊಡೆಯೋದು, ಅವಾಗ ಗೊತ್ತಾಗುತ್ತೆ ಇದಾಗಿದೆ ಅಂತ. ನೋಡಿ ಈಗ ಆಗಿದೆ ಇದು ಎಳ್ಳು ಹಸಿ ಹೋಗಿ ದಪ್ಪ ಆಗುತ್ತೆ, ಆವಾಗ ನಿಮಗೆ ಇದಾಗಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಮುಟ್ಟುವಾಗ ನಿಮಗೆ ಬಿಸಿ ಇರುತ್ತೆ, ನೋಡ್ಕೊಳ್ಳಿ ಹೀಗೆ ಬರುತ್ತೆ, ಪುಡಿ ಮಾಡ್ಬೋದು ನೋಡಿ, ಅಷ್ಟು ಚೆಂದ ಬಂದಿದೆ ನೋಡಿ. ಇವಾಗ ಇದಾಗಿದೆ ಅಂತ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಬಾದಾಮ್ ಒಂದು ಸ್ವಲ್ಪ ಕಟ್ ಮಾಡಿ, ಹಾಫ್ ಕಟ್ ಮಾಡಿದ್ದೇನೆ ನೋಡಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಯಾಕೆಂದರೆ ಇದು ನಿಮಗೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವಾಗ ಸ್ವಲ್ಪ ಕ್ರಿಸ್ಪಿ ಇರಬೇಕು ಅದಕ್ಕೆ. ಇವಾಗ ಇದೊಂದು 2 ನಿಮಿಷ ಫ್ರೈ ಆದರೆ ಸಾಕು, ಬಾದಾಮ್ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ. ನೋಡಿ ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದರ ಸಿಪ್ಪೆ ತೊಗೊಳ್ಬೇಕು ನೀವು. ನೋಡಿ ಹೀಗೆ ಮಾಡಿದರೆ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಿದರೆ ಸಾಕು, ಸಿಪ್ಪೆ ಬರುತ್ತೆ ನೋಡಿ, ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಇವಾಗ ಇದೆಲ್ಲ ಸಿಪ್ಪೆ ತೆಗೆದುಕೊಂಡು ಬರ್ತೇನೆ ನಾನು. ನೋಡಿ ಇವಾಗ ಇದರದ್ದು ಸಿಪ್ಪೆ ತೆಗೆದಿದ್ದೇನೆ. ಈ ರೀತಿ ಸಿಪ್ಪೆ ತೆಗಿಬೇಕು, ಸಿಪ್ಪೆ ಎಲ್ಲ ಹೋಗ್ಬೇಕು. ಅದು ಇದು ಸಿಪ್ಪೆ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಚ ಕಚ ಅಂತ ಅನಿಸುತ್ತೇನೆ ಉಂಡೆ ತಿನ್ನುವಾಗ. ತೆಗೆದು ಇದು ಕೂಡ ಆಗಿದೆ. ಇವಾಗ ಇದನ್ನು 3 ಕೂಡ ಮಿಕ್ಸಿಯಲ್ಲಿ ಹಾಕಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ದೇನೆ. ಇದು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ನಾವು ಯಾಕಂದರೆ ನಾವು ತಿನ್ನುವಾಗ ಚೆನ್ನಾಗಿರುತ್ತೆ, ಬಾಯಿಗೆ ಸಿಕ್ಕುವಾಗ. ತುಂಬ ನೈಸಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಎಳ್ಳು ಮತ್ತು ಈ ಕಡಲೆ ಬೀಜ ಬಾದಾಮ್ ಎಲ್ಲ ಸ್ವಲ್ಪ ಸಿಗಬೇಕು ಬಾಯಿಗೆ. ಇವಾಗ ಬೆಲ್ಲ ಪಾಕ ಇಟ್ಟು ಇವಾಗ ಇದನ್ನು ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇದನ್ನು ನಾನು ಅರ್ಧರ್ಧಾಗಿ 2 ಸಲ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಒಂದೇ ಸಲ ಹಾಕಿದರೆ ನಿಮಗೆ ಪಾಕದಲ್ಲಿ ಹಾಕುವಾಗ ಇದೇನಾದರೂ ಪೌಡರ್ ಕಮ್ಮಿ ಬಂತು ಅಂದರೆ, ಇದು ನೀರಾದರೆ ಪಾಕ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಪಾಕ ನೀರಾಯಿತು ಅಂತ ಇಟ್ಕೊಳ್ಳಿ. ಅವಾಗ ನೀವು ಹಾಕಿದ್ದು ಬೆಲ್ಲ ಜಾಸ್ತಿ ಆಯಿತು ಅಂದರೆ ಪುಡಿ ಸ್ವಲ್ಪ ಸೇರಿಸ್ಕೊಳ್ಬೋದು. ಅದರಿಂದ 2 ಸಲ ಮಾಡ್ತಿದ್ದೇನೆ, ಇದು ಒಂದು ಸಲ, ಇದು ಒಂದು ಸಲ. ಈ ಬೆಲ್ಲ ಕೂಡ ನಾನು ಇವಾಗ ಇದರಲ್ಲಿ ಅರ್ಧನೇ ಹಾಕ್ತಿದ್ದೇನೆ, ಅರ್ಧ ಇದಕ್ಕೆ ಹಾಕ್ತೇನೆ, ಅರ್ಧ ಇದಕ್ಕೆ ಹಾಕ್ತೇನೆ. ನಾನು ಇದು ಮಾಡೋದನ್ನು ತೋರಿಸ್ತೇನೆ ನಿಮಗೆ ಹೇಗೆ ಅಂತ. ಇದು ಅದರಲ್ಲಿ ಅರ್ಧ ಬೆಲ್ಲ ಹಾಕಿದ್ದೇನೆ. ಅದರಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿದ್ದೇನೆ. ಸ್ವಲ್ಪ ನೀರು ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ಇದು ಬೆಲ್ಲ ಕರಗುವಾಗ ಅದು ಮತ್ತೆ ಜಾಸ್ತಿ ಆಗುತ್ತೆ ನೀರು. ಇವಾಗ ಇದು ಬೆಲ್ಲ ಕರಗಬೇಕು ಸ್ವಲ್ಪ. ನೋಡಿ ಬೆಲ್ಲ ಕರಗಿಸ್ಕೊಂಡಿದ್ದೇನೆ. ಇದು ನಾನು ಅರ್ಧನೇ ಬೆಲ್ಲ ಹಾಕಿರೋದು, ಅರ್ಧ ಬೆಲ್ಲ ಇಲ್ಲೇ ಇದೆ ನೋಡಿ. ಯಾಕೆಂದರೆ ನಾನು ಸ್ವಲ್ಪನೇ ಮಾಡ್ತಿರೋದು, ಒಂದೇ ಸಲ ಮಾಡಲ್ಲ. ಅದು ಸ್ವಲ್ಪ ನೀರಾದರೆ ನಮಗೆ ಕಲಗಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಉಂಡೆ ಕಟ್ಟಲಿಕ್ಕೆ. ಇವಾಗ ಇದು ಕರಗಿದೆ ಬೆಲ್ಲ. ಇದನ್ನು ಒಂದು ಸಲ ಸೋಸ್ಕೊಳ್ಬೇಕು ನೀವು, ಯಾಕೆಂದರೆ ಅದರಲ್ಲೆಲ್ಲ ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ನೋಡಿ ಅದರಲ್ಲಿ ಏನಾದರೂ ಸ್ವಲ್ಪ ಕಸ ಇರುತ್ತೆ, ಜಾಸ್ತಿ ಏನಿಲ್ಲ, ಆದರೂ ಒಂದು ಸಲ ಸೋಸ್ಕೊಂಡ್ರೆ ಒಳ್ಳೆಯದು. ಮತ್ತೆ ಇದಕ್ಕೆ ಹಾಕ್ಕೊಳ್ತೇನೆ. ಇವಾಗ ಇದನ್ನು ಪಾಕ ಬರಬೇಕು. ಇದು ತುಂಬ ಏನು ಪಾಕ ಬರಬೇಕು ಅಂತಿಲ್ಲ, ನಿಮ್ಗೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಿದು. ನೋಡಿ ಇವಾಗ ಇದು ಪಾಕ ಆಗಿದೆ. ಇವಾಗ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ,
ಇದು ನಿಮಗೆ ಹೀಗೆ ಮುಟ್ಟಿ ನೋಡುವಾಗ ನೀರಲ್ಲಿ ಇಟ್ಕೊಳ್ಳಿ. ಈಗ ಮುಟ್ಟಿ ನೋಡುವಾಗ ಈಗ ಗೊತ್ತಾಗುತ್ತೆ, ಕೈಗೆ ಅಂಟಬಾರ್ದು, ಅವಾಗ ಗೊತ್ತಾಗುತ್ತೆ. ಇದು ತುಂಬ ಏನು ಪಾಕ ನಿಮ್ಗೆ ಒಂದಾಳೆ ಪಾಕ ಅಂತೆಲ್ಲ ಹೇಳ್ತಾರಲ್ಲ, ಹಾಗೇನು ಬರಬೇಕು ಅಂತಿಲ್ಲ. ಇದು ಸ್ವಲ್ಪ ಪಾಕ ಆದರೆ ಸಾಕು. ಈಗ ಇದು ಪಾಕ ಆಗಿದೆ. ಇವಾಗ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಇದನ್ನು ಹಾಕ್ತೇನೆ ನಾನು. ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಗ್ಯಾಸನ್ನು ತುಂಬ ಜಾಸ್ತಿ ಇಟ್ಕೊಳ್ಳಿ, ಹೈ ಇಟ್ಕೊಳ್ಬೇಡಿ. ನೋಡಿ ಹಾಕಿದ್ದೇನೆ. ಇವಾಗ ಒಂದು ಸ್ವಲ್ಪ 2 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಸ್ಟವನ್ನು ಆಫ್ ಮಾಡಿ. ಇದು ನಿಮಗೆ ಪೌಡ್ರು ಕಮ್ಮಿ ಆಯಿತು, ನೀರಾಯಿತು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಬೋದು. ಅದಕ್ಕೆ ನಾನು ಹೇಳಿದ್ದು ಅರ್ಧ ಅರ್ಧ ಮಾಡ್ಕೊಳ್ಳಿ ಅಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಹೀಗೆ ಉಂಡೆ ಕಟ್ಟಬೇಕು. ನೀವು ತುಂಬ ನೀರು ಮುಟ್ಟಿಸ್ಕೊಳ್ಳಿ, ಬಿಸಿ ಇರುತ್ತೆ. ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು. ನಿಮಗೆ ಆರಿದ್ರೆ ಅದು ಕಟ್ಟಲಿಕ್ಕೆ ಬರೋಲ್ಲ. ನೋಡಿ ಹೀಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನಿಮಗೆ ಕಟ್ಟಲಿಕ್ಕೆ ಅದು ಉಂಡೆ. ಬಿಸಿ ಇರುತ್ತೆ, ಜಾಗ್ರತೆ ಕಟ್ಟಬೇಕಾಯ್ತಾ. ಕೈ ನೀರು ಮುಟ್ಟಿಸ್ಕೊಂಡ್ರೆ ನಿಮ್ಗೆ ಅಷ್ಟು ಬಿಸಿ ಆಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಉಂಡೆ ರೆಡಿ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಎಷ್ಟು ಖನಿಜಾಂಶ, ಎಷ್ಟು ಪ್ರೋಟೀನ್ ಎಲ್ಲ ಇದೆ ಇದರಲ್ಲಿ. ನೋಡಿ ಇದರಲ್ಲಿ ಸುಮಾರು ನನಗೆ ಒಂದು 20-25 ಉಂಡೆ ಆಗಿದೆ. ನಾನು ತೋರಿಸಿದೆಲ್ಲ ಪ್ರಮಾಣದಲ್ಲಿ ಒಂದು 20-25 ಉಂಡೆ ಆಗಿದೆ. ನೀವು ನಿಮಗೆ ಬೇಕಾದರೆ ಇನ್ನೂ ನೈಸಾಗಿ ಕೂಡ ಮಾಡ್ಕೊಳ್ಬೇಕು. ಹೀಗೆ ಸ್ವಲ್ಪ ಇದ್ರೆ ನಮಗೆ ಎಳ್ಳು ಅದು ಕಡಲೆ ಎಲ್ಲ ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕುತ್ತೆ. ಅದರಿಂದ ಚೆನ್ನಾಗಿರುತ್ತೆ ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ. ನೋಡಿ ಚೆಂದ ಇದೆ. ಇದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಈಗ ಗಟ್ಟಿ ಆಗ್ತಾ ಇದೆ. ಬಿಸಿ ಇರುತ್ತಲ್ವ, ನಾವು ಬಿಸಿಯಲ್ಲಿ ಕಟ್ಟಿದಲ್ವ ಉಂಡೆ. ನೀವು ಆರಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೆಲ್ಲ ಬಿಸಿಯಲ್ಲೇ ನೀವು ಉಂಡೆ ಕಟ್ಟಬೇಕು ಇದಕ್ಕೆ. ನೋಡಿ ಈಗ ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತಾದರೆ. ಇವಾಗ ಇದೆಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ ಫ್ರೆಂಡ್ಸ್, ನೀವು ನಿಮ್ಗೆ ಇಷ್ಟ ಆದರೆ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ದಿನಕ್ಕೊಂದು ಉಂಡೆ ಕೊಟ್ಟರೆ ತುಂಬ ಒಳ್ಳೇದು ಅವರಿಗೆ, ಹೆಲ್ತಿಗೆಲ್ಲ. ನೀವು ಹಾಲು ಅದು ಮೊಟ್ಟೆ ಎಲ್ಲ ತಿಂತೀರಲ್ಲ, ಅದಕ್ಕಷ್ಟೇ ಈಕ್ವಲ್ ಆಗಿರುತ್ತೆ. ಇದು ಕೂಡ ಪ್ರೋಟೀನಿಂದ ಕೂಡಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.